ಸಿಲಿಕಾನ್ ಸಿಟಿ ತುಂಬೆಲ್ಲ ನಿನ್ನೆಯಿಂದ ಒಂದೇ ಜಪ. ಅದೇನು ಅಂತ ಹೇಳಿದ್ರೆ ಗಣಪತಿ ಬಂದ ಕಾಯಿ ಕಡುಬು ತಿಂದ ಅಂತ ಹೇಳಿ ನಾಡಿನಾದ್ಯಂತ ಗಣಪತಿ ಹಬ್ಬದ ಸಂಭ್ರಮ ಜೋರಾಗೇ ಇದೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಡಿಫ್ರೆಂಟ್ ಥೀಮ್ ನಲ್ಲಿ ಗಣಪನನ್ನ ಕೂರಿಸಬೇಕು, ಬರುವಂತಹ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರ ಕನಸಾಗಿರುತ್ತೆ. ಹಾಗೆ ಅದೇ ರೀತಿ ಇಲ್ಲಿ ಒಂದು ಯುವಕರ ಸಂಘವು ಕೂಡ ಬಹಳ ವಿಶೇಷವಾಗಿ ಗಣೇಶನನ್ನ ಕಳೆದ 39 ವರ್ಷದಿಂದ ಕೂರಿಸ್ತಾ ಬರ್ತಾ ಇರುವಂತದ್ದು. ಸದ್ಯ ನಾನಿವಾಗ ರಾಜಾಜಿನಗರದ ಮಿಲ್ಕ್ ಕಾಲೋನಿ ಸ್ವಸ್ತಿಕ್ ಯುವಕರ ಸಂಘ ಕೂರಿಸಿರುವಂತಹ ಗಣಪನ ಜಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರಬಹುದು ಗಣಪನನ್ನ ಕೂರಿಸಿರುವಂತಹ ಮಂಟಪವೇ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ. ಅಂದ್ರೆ ಸುಮಾರು 16 ಲಕ್ಷ ಖರ್ಚು ಮಾಡಿ ಈ ಒಂದು ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಈ ಒಂದು ಮಂಟಪ ಏನು ತಮಿಳುನಾಡಿನ ಕಾಂಚೀಪುರಂನಲ್ಲಿರುವಂತಹ ಕೈಲಾಸನಾಥಂ ದೇಗುಲದ ರೀತಿಯಲ್ಲಿ ಈ ಒಂದು ಮಂಟಪವನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ರಾಜ ವೈಭೋಗದಿಂದನೇ ಈ ಒಂದು ಮಂಟಪ ಕೂಡಿದೆ ಅಂತ ಹೇಳ್ಬೋದು. ಒಳಗೆ ಕಾಲಿಡ್ತಿದ್ದಂಗೆ ಯಾವುದೋ ಒಂದು ಅರಮನೆಯಲ್ಲಿ ಇರುವಂತಹ ರೀತಿಯಲ್ಲಿ ಭಾಸ ಆಗುತ್ತೆ. ಇದ್ರ ಜೊತೆಗೆ ಏನು ಈ ಒಂದು ಮಂಟಪದ ಒಳಗೆ ಇರುವಂತ ಸುತ್ತಲೂ ಕೂಡ ಒಟ್ಟು ಅಷ್ಟ ಗಣಪನನ್ನ ನಿರ್ಮಾಣ ಮಾಡಿರುವಂತದ್ದು ಬಹಳ ವಿಶೇಷವಾಗಿದೆ. ಅಂದ್ರೆ ಅಲ್ಲಿನ ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ಕಲಾವಿದರ ಕೈಚಳಕ ಒಂದೊಂದು ಕೂಡ ಬಹಳ ವಿಶೇಷವಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಮಂಟಪನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಮಂಟಪದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ಡೈಮಂಡ್ ಗಣಪ. ಅಂದ್ರೆ ಕಳೆದ 20 ವರ್ಷದಿಂದ ಈ ಒಂದು ಯುವಕರ ಸಂಘ ಡೈಮಂಡ್ ಗಣಪನನ್ನ ಕೂರಿಸ್ತಾ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಡೈಮಂಡ್ ಗಣಪ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ. ಏನು ಮುಂಬೈನ ಸೊಲ್ಲಾಪುರದಲ್ಲಿ ಈ ಒಂದು ಡೈಮಂಡ್ ಗಣೇಶನನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಕಲಾವಿದರ ಕೈಚಳಕವು ಕೂಡ ಅಷ್ಟೇ ನಾಜೂಕಾಗಿರೋದನ್ನ ನೀವು ಗಮನಿಸಬಹುದು. ಅಂದ್ರೆ ಗಣಪನ ಪಂಚೆ ಆಗಿರಬಹುದು, ಹಾರ ಆಗಿರಬಹುದು, ಕಿರೀಟ ಆಗಿರಬಹುದು, ಹಾಗೆ ಗಣಪನ ಸೊಂಡಿಲುಗಳಲ್ಲಾಗಿರ್ಬಹುದು ಎಲ್ಲವೂ ಕೂಡ ಫುಲ್ಲು ಏನು ವಜ್ರಾಭರಣದಿಂದನೇ ತುಂಬಿರುವಂತಹದ್ದು ಬಹಳ ವಿಶೇಷವಾಗಿದೆ. ಅಂದ್ರೆ ಮುಂಬೈನ ಸೊಲ್ಲಾಪುರದಲ್ಲಿ ಈ ಒಂದು ಡೈಮಂಡ್ ಗಣೇಶನನ್ನ ಸುಮಾರು 12 ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ರಾಜ ವೈಭೋಗದಿಂದ ಗಣಪ ಕೂತಿದ್ದಾನೆ ಅಂತಾನೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಾನ್ಸೆಪ್ಟ್ ನಲ್ಲಿ ಗಣಪನನ್ನ ಕೂರಿಸಬೇಕು ಅನ್ನೋದು ಇರುತ್ತೆ. ಯಾವ ರೀತಿಯಲ್ಲಿ ಕೂರಿಸಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಏರಿಯಾಗೂ ಪಕ್ಕದ ಏರಿಯಾಗೂ ಕೂಡ ಕಾಂಪಿಟೇಷನ್ ರೀತಿಯಲ್ಲಿ ಗಣಪನನ್ನ ಕೂರಿಸೋದು ಎಲ್ಲರ ವಾಡಿಕೆ ಕೂಡ ಆಗಿದೆ. ಅದೇ ರೀತಿ ಈ ಒಂದು ಗಣಪನು ಕೂಡ ಅಷ್ಟೇ ವಿಶೇಷವಾಗಿದೆ. ಹಾಗೆ ಅದರಲ್ಲಿ ಬಳಸಿರುವಂತಹ ಕಲರ್ ಡೈಮಂಡ್ ಗಳನ್ನು ನೋಡಬಹುದು. ಅಂದ್ರೆ ಎಲ್ಲವೂ ಕೂಡ ಅಮೆರಿಕನ್ ಡೈಮಂಡ್ ಆಗಿದೆ. ಮಣ್ಣಿನ ಗಣೇಶನಿಗೆ ಅಮೆರಿಕನ್ ಡೈಮಂಡ್ ನಿಂದ ಇದು ಅಲಂಕಾರ ಮಾಡಿರುವಂತದ್ದು. ಹಂಗೆ ನೀವು ನೋಡಬಹುದು ಗಣಪನ ಕಿರೀಟ ಆಗಿರ್ಬೋದು, ಗಣಪನ ಹಿಂದೆ ಸೂರ್ಯನ ಆಕೃತಿಯಲ್ಲಿರುವಂತಹ ಏನು ರೌಂಡ್ ಆಕಾರದಲ್ಲಿರುವಂತಹ ಎಲ್ಲವೂ ಕೂಡ ಎಷ್ಟು ವಿಶೇಷವಾಗಿದೆ. ಎಷ್ಟು ಒಂದು ರೀತಿಯಲ್ಲಿ ಬರುವಂತಹ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಕೂರಿಸಿರುವಂತಹ ಗಣೇಶ ಆಗಿರ್ಬೋದು ಆತನಿಗೆ ಬಟ್ಟೆ ಹಾಕಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾನ್ಸೆಪ್ಟ್ ನಲ್ಲಿ ಕೂರಿಸ್ತಾರೆ. ಆದ್ರೆ ಸಂಪೂರ್ಣವಾಗಿ ಡೈಮಂಡ್ ನ ಬಳಸಿ ಯಾವುದೇ ರೀತಿಯಲ್ಲಿ ನೀವು ನೋಡಬಹುದು ಬರೀ ಡೈಮಂಡ್ ಮಾತ್ರ ಕಾಣಿಸುತ್ತೆ. ಯಾವುದೇ ರೀತಿ ಒಂದೇ ಒಂದು ಹೂವಿನ ಹಾರ ಅಷ್ಟೇ ಆ ಗಣಪನಿಗೆ ಕಾಣಿಸುವಂತದ್ದು. ಬಟ್ ಆದ್ರೆ ಅಷ್ಟು ಅಟ್ರಾಕ್ಟ್ ಆಗಿ ಅಂದ್ರೆ ಬರುವಂತಹ ಜನರನ್ನ ಅಷ್ಟು ಅಟ್ರಾಕ್ಟ್ ಆಗಿ ಈ ಒಂದು ಗಣಪ ಎಲ್ಲರನ್ನೂ ಕೂಡ ಕೈ ಬೀಸಿ ಕರಿತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಗಣಪ ಸುಮಾರು 9 ದಿನಗಳ ಕಾಲ ಈ ಒಂದು ಜಾಗದಲ್ಲಿ ಇರ್ತಾರೆ. ನೀವು ಕೂಡ ಬರ್ಬೋದು ಮಿಲ್ಕ್ ಕಾಲೋನಿಗೆ ಈ ಒಂದು ಡೈಮಂಡ್ ಗಣಪನನ್ನ ಕಣ್ ತುಂಬಿಕೊಳ್ಬಹುದಾಗಿದೆ. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.